ಹಾಯ್ ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ತುಂಬ ಜನಕ್ಕೆ ಶೀತ ಆಗ್ತಾ ಇರುತ್ತೆ, ಕೋಲ್ಡ್ ಆಗ್ತಾ ಇರುತ್ತೆ. ಅಂದರೆ ವೆದರ್ ಚೇಂಜ್ ಆದಾಗ, ಇಲ್ಲ ವಾತಾವರಣ ಚೇಂಜ್ ಆದಾಗ ಆಗ್ಬಾರ್ದು. ಮತ್ತು ಅದ್ರ ಜೊತೆಗೆ ನೀರೇನಾದರೂ ಚೇಂಜಸ್ ಆದರೆ, ಯಾಕಂತ ಹೇಳಿದ್ರೆ ನನಗೂ ನೀರು ಚೇಂಜಸ್ ಆಗಿತ್ತು. ನಮ್ಮ ಮನೆಯಲ್ಲಿ ನೀರು ಬಿಡ್ತಾರಲ್ಲ ಊರಲ್ಲಿ, ಅಲ್ಲಿ 2 ಥರದ ನೀರು ಬಿಟ್ಟಿದ್ರು. ಲೈಕ್ ಒಂದು ಹೇಮಾವತಿ ಡ್ಯಾಮಿಂದ ಕನೆಕ್ಟ್ ಮಾಡಿದ್ದಾರೆ ಅಂತೇಳಿ, ಮೋಟ್ರು ಕೆಟ್ಟೋಗಿದೆ ಅಂತ ಒಂದು ನೀರು ಬಿಟ್ಟಿದ್ರು. ಮತ್ತು ಇನ್ನೊಂದು ಡೈರೆಕ್ಟ್ ಬಾವಿಯಿಂದ ಕನೆಕ್ಟ್ ಮಾಡಿ ನೀರು ಬಿಟ್ಟಿದ್ರು. ಆ ನೀರಿಂದ ನನಗೆ ಕೋಲ್ಡ್ ಆಗಿತ್ತು. ನೆನ್ನೆಯಿಂದ ಫುಲ್ಲು ನಿಮ್ಗೆ ಗೊತ್ತಿದೆ ಕೋಲ್ಡ್ ಆದರೆ ಹೇಗಿರುತ್ತೆ ಅಂತ. ಲೈಕ್ ಊಟ ಮಾಡಲಿಕ್ಕೂ ಒಂಥರ ಮೈ ಜ್ವರ, ಸಮಥಿಂಗ್ ಮಲ್ಕೋಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಇವತ್ತು ಊಟ ಮಾಡೋಕ್ಕೂ ಮನಸ್ಸಿಲ್ಲ, ಬರೀ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು. ತಿಂಡಿ ತಿನ್ನಬೇಕು, ಆದರೆ ಬೇಡ. ಇವಾಗ ನಮ್ಮಮ್ಮನ ಹತ್ರ ಆ್ಯಕ್ಚುಲಿ ನಮ್ಮಮ್ಮ ತಿನ್ನೋದನ್ನ ನೋಡಿದ್ದೀನಿ. ಲೈಕ್ ಬಾಯಿ ಕೆಟ್ಟಾಗ, ಏನಾದರೂ ಶೀತ ಆದಾಗ ಇಮಿಡಿಯೇಟಾಗಿ ಮನೇಲಿ ಏನು ರೆಮಿಡಿ ಮಾಡ್ಕೋಬೋದು ಅಂತ ಹೇಳಿ, ಅದಕ್ಕೆ ನಾನೇ ರೆಮಿಡಿ ಮಾಡ್ಕೊಂಡಿದ್ದೀನಿ. ಈಗ ಲೈಕ್ ಮನೇಲಿ ಯಾವುದೇ ಸಾಂಬಾರಾದರೂ ಮಾಡಿರಿ ಪರವಾಗಿಲ್ಲ, ಯಾವ ಸಾಂಬಾರಿದ್ರೂ ಪರವಾಗಿಲ್ಲ. ಬಟ್ ಅದನ್ನು ಏನು ಮಾಡಬೇಕಂತ ಹೇಳಿದ್ರೆ, ನಾನು ಸ್ವಲ್ಪ ಖಾರವಾಗಿ ಇರಲಿ. ಜಾಸ್ತಿ ಖಾರ ಆದರೆ, ಖಾರ ತಿಂತಾಯಿದ್ರೆ ಸ್ವೆಟ್ ಆಗ್ತೀವಿ, ಮೀನ್ಸ್ ಬೆವರ್ತೀವಲ್ಲ. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರೋಂತಹ ಕೆಟ್ಟ ಅಂಶ ಏನಿರುತ್ತಲ್ಲ ಅದು ಹೊರ ಹೋಗುತ್ತೆ ಅಂತ ಹೇಳಿ ನಾನು ಒಂದು 3 ಹಸಿಮೆಣಸಿಕಾಯಿ ತೊಗೊಂಡೆ. ಅದ್ರ ಜೊತೆಗೆ ನೋಡಿ ಇದು ಆ್ಯಕ್ಚುಲಿ 1 ಬೆಳ್ಳುಳ್ಳಿ ಉಂಡೆ, ಸಣ್ಣ ಉಂಡೆ. ಇದನ್ನು ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಲೈಕ್ ಇಕ್ಲ ಮಾಡಿ ಅದನ್ನು ಹಂಚಲ್ಲಿ ಹಂಗೆ ಲೈಕ್ ಫ್ರೈ ಮಾಡ್ಕೊಂಡಿದ್ದು. ಒಲೆಯಲ್ಲೂ ಮಾಡ್ಬೋದಿತ್ತು, ನಮ್ಮಮ್ಮ ರೊಟ್ಟಿ ಹಾಕ್ತಾಯಿದ್ರು ಅಂತ ಹೇಳಿ, ಮತ್ತು ಅದ್ರ ಒಳಗಡೆ ಹಾಕಿ ತೆಗಿಯೋಕ್ಕೆ ಕಷ್ಟ ಅಂತೇಳಿ ಡೈರೆಕ್ಟ್ ಹಂಚಲ್ಲೇ ಕರೆದ್ರು. ಅದನ್ನು ಎಣ್ಣೆ ಹಾಕಿದ ಡ್ರೈ ಆಗಿ ಅದನ್ನು ಇದು ಮಾಡಬೇಕು. ಅದು ಸ್ವಲ್ಪ ಏನಂತ ಹೇಳಿದ್ರೆ ಕಪ್ಪಾಗ ಆದಮೇಲೆ ಅದನ್ನು ತೆಗೆದಿಟ್ಟು, ಆಮೇಲೆ ಸಾಂಬಾರು ಬಿಸಿ ಇರಬೇಕು. ಹಾರಿರೋ ಸಾಂಬಾರನ್ನ ಹಾಕ್ಕೋಬೇಡಿ, ಯಾಕಂತ ಹೇಳಿದ್ರೆ ನೀವಷ್ಟು ಸ್ವೆಟ್ ಆಗಲ್ಲ, ಮೀನ್ಸ್ ಬೆವರಲ್ಲ. ಬಿಸಿ ಇರೋ ಸಾಂಬಾರಿಗೆ ಈ ರೀತಿ ನೀವು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿಕಾಯಿನ ನಾನು ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ಅದನ್ನು ಚೆನ್ನಾಗಿ ಜಜ್ಕೊಂಡು, ಅಂದರೆ ನಮ್ಮಮ್ಮ ನೋಡಿದ್ರಲ್ಲ ಸೌಟಲ್ಲಿ ಕಟ್ ಮಾಡಿದ್ರು. ಯಾಕಂದರೆ ಕೈಯಲ್ಲಿ ಹಸಿಮೆಣಸಿಕಾಯಿನ ಮುಟ್ಟಿದ್ರೆ ಮಿಸ್ಸಾಗಿ ನಾವೆಲ್ಲಾದರೂ ಕೈ ಹಾಕಿದ್ರೆ, ಯಾರಿಗಾದರೂ ಟಚ್ ಆದರೆ ಅವರಿಗೆ ಖಾರ ಎಫೆಕ್ಟ್ ಆಗುತ್ತೆ ಅಂತೇಳಿ ನಮ್ಮಮ್ಮ ಕೈಯಲ್ಲಿ, ಇವನ್ ನಾವು ಕೈಯಲ್ಲಿ ಆ ಮೆಣಸಿಕಾಯಿ ಮುಟ್ಟಿದ್ರು ಕೂಡ ಉರಿ ಸ್ಟಾರ್ಟ್ ಆಗುತ್ತೆ, ಕೈ ಒಬ್ಬೊಬ್ಬರಿಗೆ ಉರಿ ಜಾಸ್ತಿ ಆಗುತ್ತೆ ಅಂತೇಳಿ. ಅದಕ್ಕೆ ನಮ್ಮಮ್ಮ ಸೌಟಲ್ಲಿ ಕಟ್ ಮಾಡಿ ನನಗೆ ಕೊಟ್ಟರು. ನೋಡು, ನಾನು ವೀಡಿಯೋದಲ್ಲಿ ಹಾಕಿದ್ದೀನಲ್ಲ, ಗೊತ್ತಾಗುತ್ತೆ ನಿಮಗೇನೆ. ಹಾಗೆ ಇವಾಗ ನಾನು ತಿಂದಿದ್ದೀನಿ, ತುಂಬ ಖಾರ ಫೀಲ್ ಆಗ್ತಿದೆ ನೋಡಿ. ನಮ್ಮಮ್ಮ ಆ್ಯಕ್ಚುಲಿ ನಮ್ಮ ಮನೇಲಿ ಮೀನು ಸಾಂಬಾರು ಮಾಡಿದರು, ಆ ಸಾಂಬಾರಿಗೆ ನಾನು ಹಾಕೊಂಡು ತಿಂದುಬಿಟ್ಟಿದ್ದೀನಿ. ಇವಾಗ ನಾನು ಮೊದಲೇ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನನಗೆ ಬಾಯಿ ಫುಲ್ ಕೆಟ್ಟಂಗಾಗಿತ್ತು, ಏನಾದರೂ ಖಾರವಾಗಿ ತಿನ್ನಬೇಕು ಅನ್ನಿಸ್ತಾಯಿತ್ತು. ಅದಕ್ಕೋಸ್ಕರ ನೀವು ಈ ಥರ ಲೈಕ್ ಇಮಿಡಿಯೇಟಾಗಿ ಏನಾದರೂ ಮಾಡಬೇಕು, ಶೀತ ಹೋಗ್ಲಿಕ್ಕೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಮಾಡಿ ನೋಡಿ.